ಚಿತ್ರದುರ್ಗದ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಹಿರಿಯ ನಾಗರಿಕರಿಂದ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಈಶ್ವರ್ಯ ವಿಶ್ವವಿದ್ಯಾಲಯ ಇವರ ವತಿಯಿಂದ ಸೋಮವಾರ ಸಂಜೆ 6:30ಕ್ಕೆ ಮತದಾನ ಜಾಗೃತಿಗಾಗಿ ಹಿರಿಯ ನಾಗರಿಕರಿಂದ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಜಿಲ್ಲಾ ಪಂಚಾಯತ್ನ ಸಿಇಒ ಎಸ್.ಜೆ. ಸೋಮಶೇಖರ್ ಅವರು ಆಗಮಿಸಿ ದೀಪ ಬೆಳಗಿಸಿ ತಪ್ಪದೆ ಮತದಾನ ಮಾಡುವುದಾಗಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ದು, ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ನಾವೆಲ್ಲ ಪಾಲ್ಗೊಳ್ಳಬೇಕಿದೆ. ನಮ್ಮ ಹಕ್ಕನ್ನು ಚಲಾಯಿಸುವುದು ಚುನಾವಣಾ ಆಯೋಗದ ಆಶಯವಾಗಿದೆ. ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚಿನ ಮತದಾನವನ್ನು ನಾವು ಮಾಡಬೇಕಿದ್ದು, ಪ್ರತಿಯೊಬ್ಬರು ಇದಕ್ಕೆ ಸಹಕಾರ ಕೊಡಬೇಕೆಂದು ಮನವಿ ಮಾಡಿದ್ದು, ಇದಕ್ಕಾಗಿ ಪ್ರತಿಯೊಬ್ಬರು ಶ್ರಮಪಟ್ಟು ಕೆಲಸ ಮಾಡಿ ಇತರರಿಗೂ ಮತದಾನ ಮಾಡಲು ಜಾಗೃತಿಯನ್ನು ಮೂಡಿಸಬೇಕೆಂದು ಸಲಹೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಸಿಇಒ ಎಸ್.ಜೆ. ಸೋಮಶೇಖರ್, ನಗರಸಭಾ ಆಯುಕ್ತರಾದ ಎಂ. ರೇಣುಕಾ, ಸ್ವೀಪ್ ಸಮಿತಿ ಜಿಲ್ಲಾ ಸಂಯೋಜಕರಾದ ಸುಷ್ಮಾ ರಾಣಿ, ಈಶ್ವರ್ಯ ವಿಶ್ವವಿದ್ಯಾಲಯದ ಮುಖ್ಯಸ್ಥರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಹಿರಿಯ ನಾಗರಿಕರು ಹಾಜರಿದ್ದರು. ಸ್ವಾರ್ಥವಾಗಿ ಹಗಲಿರುಳು ಅನೇಕ ಪ್ರಾಜೆಕ್ಟ್ಸ್ ಪ್ರೋಗ್ರಾಮ್ಸ್ ಹಾಕೊಂಡು ಜಾಗೃತಿ ಕಾರ್ಯಕ್ರಮಗಳನ್ನು ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲೂ ಈ ಒಂದು ಸಭೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ಹೃದಯಪೂರ್ಣವಾದಂತಹ ವಂದನೆಗಳು. ಈ ಸಭೆಯಲ್ಲಿ ಮಹಿಳಾ ಡಿಪಾರ್ಟ್ಮೆಂಟ್ ಅವರಿದ್ದಾರೆ, ವಿಕಲಾಂಗ ಡಿಪಾರ್ಟ್ಮೆಂಟ್ ಅವರಿದ್ದಾರೆ, ನಗರಸಭೆ ಸಿಇಒ ಅನ್ನೋರಿದ್ದಾರೆ. ಅಂದ್ರೆ ನಮ್ಮ ಜಿಲ್ಲೆಯ ಕಿಂಗ್ ಇದ್ದಂಗೆನೆ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಮತ, ಭಾಷೆ ಅಥವಾ ಯಾವುದೇ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಸ್ವೀಕರಿಸುತ್ತೇವೆ. ಮತದಾರರು ಅವರೆಲ್ಲರೂ ಕೂಡ ಚುನಾವಣೆ ಆಯೋಗದ ಒಂದು ಆಶಯ ಏನಂದರೆ ಎಲ್ಲರೂ ಕೂಡ ಮತದಾನ ಕೇಂದ್ರಗಳಿಗೆ ಬಂದು ಮತದಾನದ ಪ್ರಕ್ರಿಯೆ ಏನು ನಾವು ಚುನಾವಣೆ ಅಂತ ಹೇಳ್ತೀವಿ, ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗವಹಿಸಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅನ್ನೋದು ಚುನಾವಣೆ ಆಯೋಗದ ಆಶಯ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 69% ನಮ್ಮ ರಾಜ್ಯದಲ್ಲಿ ಮತದಾನ. ಆದರೆ ನಮ್ಮ ಜಿಲ್ಲೆ ತೆಗೆದುಕೊಂಡ್ರೆ ಸುಮಾರು 70.70% ಅಂದರೆ ಶೇಕಡ 71% ಮತದಾನ ಆಗಿದೆ. ಸುಮಾರು 29% ಮತದಾನವನ್ನು ಪ್ರಕ್ರಿಯೆಯಲ್ಲಿ ಭಾಗವಹಿಸಿಲ್ಲ. ಚುನಾವಣೆ ಆಯೋಗದ ಆಶಯ ಏನಂದರೆ ಹೆಚ್ಚು ಜನ ಮತದಾರರು, ವಿಶೇಷವಾಗಿ ಯಾರೂ ಬಿಟ್ಟೋಗ್ಬಿಡೋದು. ನಮ್ಮಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಯಂಗ್ ವೋಟರ್ಸ್ ಈ ವರ್ಷ ಯಾರ್ಯಾರು ಮತದಾರ ಪಟ್ಟಿಯಲ್ಲಿ ನೋಂದಣಿ ಆಗಿದ್ದಾರೆ ಅವರೆಲ್ಲರೂ ಕೂಡ ಅವ್ರಿಗೂ ಕೂಡ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರ ಕಾಲೇಜಿಗೆ, ಹಾಸ್ಟೆಲ್ಗಳಿಗೆ ಹೋಗಿ ಅಲ್ಲೂ ಕೂಡ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅವರು ಕೂಡ ಬಂದು ಯಾವುದೇ ಸಂಕೋಚ ಇಲ್ಲದೆ ಒಂದು ನಿರ್ಭೀತಿ ಒಂದು ಮುಕ್ತವಾದಂಥ ವಾತಾವರಣದಲ್ಲಿ ಮಕ್ಕಳ ಹಕ್ಕನ್ನು ಚಲಾಯಿಸಿ ಅನ್ನುವಂಥ ಉದ್ದೇಶದಿಂದ ಅವರೆಲ್ಲರೂ ಕೂಡ ಒಂದು ಮನವಿಯನ್ನು ಮಾಡಿಕೊಂಡು ಜಿಲ್ಲಾಡಳಿತ ವತಿಯಿಂದ ಅದೇ ರೀತಿ ದಿವ್ಯಾಂಗರು, ಅಂಗವಿಕಲರು ಅವ್ರಿಗೂ ಕೂಡ
ಏನು ಜಿಲ್ಲೆಯಲ್ಲಿದ್ದಾರೆ ಅವ್ರಿಗೂ ಕೂಡ ಒಂದು ಅಪ್ರೋಚ್ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಅವರು ಕೂಡ ಬಂದು ತಮ್ಮ ಮತಗಟ್ಟೆಗೆ ಬಂದು ಮತವನ್ನು ಚಲಾಯಿಸಬೇಕು ಅನ್ನೋದೇ ಒಂದು ಆಶೆ. ಅದೇ ರೀತಿ ಹೆಣ್ಮಕ್ಳು ಅವರು ಕೂಡ ಯಾರು ಮತದಾನದ ಪ್ರಕ್ರಿಯೆಯಲ್ಲಿ ವಂಚಿತರಾಗ್ತಾರೆ. ಆ ನಿಟ್ಟಿನಲ್ಲೂ ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಭಿವೃದ್ಧಿ ಅಧಿಕಾರಿಗಳ ವತಿಯಿಂದ, ಜಿಲ್ಲಾಡಳಿತ ವತಿಯಿಂದ, ಜಿಲ್ಲಾ ಪಂಚಾಯತ್ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅವ್ರಿಗೂ ಕೂಡ ಒಂದು ಮನವರಿಕೆ ಮಾಡಿಕೊಂಡಂತಹ ಕೆಲಸವನ್ನು ಮಾಡಿ. ಹಾಗೆಯೇ ಹಿರಿಯ ನಾಗರಿಕರು ನೋ ವೋಟರ್ ಟು ಬಿ ಲೆಫ್ಟ್ ಬಿಹೈಂಡ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ಹಿರಿಯ ನಾಗರಿಕರು ಕೂಡ ಒಂದು ರಿಕ್ವೆಸ್ಟ್ ಮಾಡೋಣ, ಮನವಿ ಮಾಡೋಣ, ತಾವು ಕೂಡ ಅವತ್ತು ದಿನ ಬರಬೇಕು, ಮತದಾನದ ಪ್ರಕ್ರಿಯೆಯಲ್ಲಿ ಅವೆಲ್ಲ ಭಾಗವಹಿಸಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೀವಿ. ನನ್ನ ಒಂದು ಕಳಕಳಿಯ ಮನವಿ ನಮ್ಮೆಲ್ಲರಿಗೂ, ನಾವೆಲ್ಲ ಹಿರಿಯರಿದ್ದೀವಿ, ಸಾಕಷ್ಟು ವರ್ಷ ನಾವೆಲ್ಲರೂ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದೀರಿ. ನಮಗೆ ನಾವು ಏನು ಹೇಳುವಷ್ಟು ನಾವು ದೊಡ್ಡ ವ್ಯಕ್ತಿ ಅಲ್ಲ. ನಾವೆಲ್ಲರ ಹಿರಿಯರು, ಸಾಕಷ್ಟು ನಮ್ಮಂಥವ್ರು ತಮ್ಮ ಒಂದು ಇದರಲ್ಲಿ ಸರ್ವಿಸನ್ನು ನೋಡಿರ್ತೀವಿ. ಸಿನ್ಸಿಯರ್ ರಿಕ್ವೆಸ್ಟ್ ಈಸ್ ತಾವೆಲ್ಲ ಬನ್ನಿ, ಅವತ್ತು ದಿನ ಮತದಾನ ಮಾಡಿ, ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿ ಅನ್ನುವಂಥ ಒಂದೇ ಉದ್ದೇಶದಲ್ಲಿ ನಮ್ಮೊಂದು ರಿಕ್ವೆಸ್ಟ್ ಮಾಡೋದಕ್ಕೆ ಇವತ್ತು ನಾವೆಲ್ಲಿ ಇವತ್ತು ಬಂದಿದ್ದೀವಿ. ದಯಮಾಡಿ ತಾವೆಲ್ಲ ಬನ್ನಿ. ಮತದಾನದ 26ನೇ ತಾರೀಕು ಬೆಳಿಗ್ಗೆ 7ರಿಂದ ಸಂಜೆ 6 ಗಂಟೆವರೆಗೆ ಇರುತ್ತೆ. ನಮ್ಮ ಮತಗಟ್ಟೆ ಎಲ್ಲಿದೆ ಅನ್ನೋದನ್ನು ನಮ್ಮ ಚುನಾವಣೆ 1950 ಇದರಲ್ಲಿ ಗೊತ್ತಾಗ್ತದೆ. ಅಥವಾ ಏನಾದರೂ ತಮ್ಮ ಮತದಾನ ಎಲ್ಲಿ ಮಾಡಬೇಕು, ಮತಗಟ್ಟೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ದಯಮಾಡಿ ನಮ್ಮ ವೋಟರ್ ಸ್ಲಿಪ್ ಕೂಡ ತಮ್ಮ ಮನೆಗೆ ತಲುಪಿಸುವಂಥ ವ್ಯವಸ್ಥೆ